ವಿದ್ಯಾರ್ಥಿಗಳೇ, ನಿನ್ನೆ ನಾವು ಕ್ಲಾಸ್ನಲ್ಲಿ ಮುಖ್ಯವಾಗಿ ಈ ಒಂದು ಸಂಯುಕ್ತಗಳ ಫಾರ್ಮುಲಾನ ಯಾವ ರೀತಿ ಬರೀಬೇಕು ಅಥವಾ ಅದರಲ್ಲಿ ಬರುವಂಥ ಎರಡು ಅಯಾನ್ಸ್ಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ತಾ ಇದ್ವಿ. ಇವಾಗ ನಾನು ಅದನ್ನೇ ಸ್ವಲ್ಪ ಬ್ರೀಫಾಗಿ ರಿಪೀಟ್ ಮಾಡ್ತೀನಿ. ರಿಪೀಟ್ ಮಾಡಿ ನಾವು ಮುಂದೆ ಫಾರ್ಮುಲಾನ ಯಾವ ರೀತಿ ಬರೀಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮಗೆ ಗೊತ್ತಿದೆ ಅಯಾನುಗಳ ಬಗ್ಗೆ. ಅಯಾನುಗಳಲ್ಲಿ ಎರಡು ಥರ ಅಂತ ಹೇಳಿ ನಾವು ಹೇಳಿದ್ವಲ್ಲ. ಒಂದು ಕ್ಯಾಟ್ ಅಯಾನ್ ಅಂದ್ರೆ ಧನ ಆವೇಶವನ್ನ ಒಳಗೊಂಡಿರುವಂತಹ ಅಯಾನುಗಳು, ಮತ್ತೆ ಋಣ ಆವೇಶ ಅಂದ್ರೆ ಯಾನ್ ಅಯಾನ್ಸ್ ಅಂತ ಹೇಳಿ ನಾವು ಕರಿತೀವಿ. ಋಣ ಆವೇಶ, ಇವು ಪಾಸಿಟಿವ್, ಇವು ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳಿ ನಾವು ಹೇಳ್ತೀವಿ. ಆಕ್ಚುಲಿ ಈ ಒಂದು ಕ್ಯಾಟ್ ಅಯಾನ್ಸ್ಗಳಿಗೆ ಯಾಕೆ ಆ ರೀತಿ ಹೆಸರು ಬಂತು ಅನ್ನೋದು ಪ್ರಶ್ನೆ ಬರುತ್ತೆ. ಇವಾಗ ಕ್ಯಾಟ್ ಅಯಾನ್, ನೀವು ವಿದ್ಯುತ್ ವಿಭಜನೆ ವಿಧಾನವನ್ನ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ಈ ವಿದ್ಯುತ್ ವಿಭಜನೆ ವಿಧಾನದಲ್ಲಿ ನಾವು ಎರಡು ಎಲೆಕ್ಟ್ರೋಡ್ಗಳನ್ನ ಬಳಸ್ಕೊಂಡಿರ್ತೀವಿ. ಒಂದು ಧನ ಆವೇಶ ಒಳಗೊಂಡಿರುವಂತದ್ದು, ಇನ್ನೊಂದು ಋಣ ಆವೇಶವನ್ನ ಒಳಗೊಂಡಿರುವಂತ ಎರಡು ರಾಡ್ಗಳನ್ನ ನಾವು ನೋಡಿರ್ತೀವಿ. ಇವುಗಳಿಗೆ ನಾವು ಕರೆಂಟ್ಗೆ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಅಂತ ಅನ್ಕೊಳ್ತೀವಿ. ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಒಂದು ಧನ ಆವೇಶ ಒಳಗೊಂಡಂತಹ ಈ ಒಂದು ರಾಡ್, ಈ ಒಂದು ಎಲೆಕ್ಟ್ರೋಡ್ ನಾವು ಆನೋಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅದಕ್ಕೆ ಆನೋಡ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಕ್ಯಾಥೋಡ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಕ್ಯಾಥೋಡ್ ಅಂತ ಹೇಳಿ ಕರಿತೀವಿ. ಇವಾಗ ನಾನು ಸೋಡಿಯಂ ಕ್ಲೋರೈಡ್ ಈಗಾಗಲೇ ನಿಮಗೆ ರಫ್ಲಿ ಒಂದು ಫಾರ್ಮುಲಾ ಐಡಿಯಾ ಇದೆ, NaCl ಅಂತ ನಾವು ಬರೀತೀವಿ. ಈ ಸೋಡಿಯಂ ಕ್ಲೋರೈಡ್ ದ್ರವರೂಪದ ಸೋಡಿಯಂ ಕ್ಲೋರೈಡ್ ಅನ್ನ ನಾನು ಇಲ್ಲಿ ತಗೊಂಡು ಅದನ್ನ ವಿದ್ಯುತ್ ವಿಭಜನೆ ಮಾಡಿಸಿದಾಗ ಸೋಡಿಯಂ ಜೊತೆ ಪ್ಲಸ್ ಸೈನ್ ಇರುತ್ತೆ, ಕ್ಲೋರೈಡ್ ಜೊತೆ ನೆಗೆಟಿವ್ ಸೈನ್ ಇರುತ್ತೆ. ಓಕೆ, ಸೊ ಅಂದಾಗ ಇಲ್ಲಿ ಈ ಒಂದು ಧನ ಆವೇಶವುಳ್ಳ ಈ ಒಂದು ಅಯಾನ್ ಯಾರ ಕಡೆ ಹೋಗ್ಬೇಕು? ಋಣ ಆವೇಶವಿರುವಂತ ರಾಡ್ ಕಡೆ ಹೋಗ್ಬೇಕಾ? ಇದು ಈ ಕಡೆ ಹೋಗುತ್ತಾ? ಅದೇ ತರ ಕ್ಲೋರೈಡ್ ಅಯಾನ್ಸ್ಗಳು ಋಣ ಆವೇಶ ಇರುತ್ತೆ, ಅವುಗಳು ಅಪೋಸಿಟ್ಲಿ ಚಾರ್ಜ್ ಅಂದ್ರೆ ಯಾರ ಕಡೆ ಹೋಗಬೇಕು? ಆನೋಡ್ ಕಡೆ ಹೋಗಬೇಕು. ಹಾಗಾಗಿ ಯಾನ್ ಅಯಾನ್ ಅಂತ ನಿಮ್ಗೆ ಗೊತ್ತಿದೆ. ಯಾನ್ ಅಂದ್ರೆ ಏನು? ಯಾವ ಅಯಾನ್ಗಳು ಆನೋಡ್ ಕಡೆ ಹೋಗುತ್ತವೆ, ಯಾವ ಅಯಾನ್ಸ್ಗಳು ಕ್ಯಾಥೋಡ್ ಕಡೆ ಹೋಗುತ್ತವೆ, ಅವು ಕ್ಯಾಟಯಾನ್ಸ್. ಯಾನ್ ಆನೋಡ್ ಕಡೆ ಹೋಗುವಂತ ಅಯಾನ್ಗಳು ಯಾನ್ ಅಯಾನ್ಸ್ಗಳು. ಅಂದ್ರೆ ಯಾವ ಚಾರ್ಜ್ ಇರ್ತದೆ? ನೆಗೆಟಿವ್ ಚಾರ್ಜ್. ಕ್ಯಾಟ್ ಅಯಾನ್ ಅಂದ್ರೆ ಕ್ಯಾಥೋಡ್ ಕಡೆ ಯಾವ ಅಯಾನ್ ಮೂವ್ ಆಗ್ತಾ ಇದೆ, ಅದು ಯಾವ ಚಾರ್ಜ್ ಅದ? ಪಾಸಿಟಿವ್ ಚಾರ್ಜ್ ಅದ. ರಾಡ್ ಯಾವ ಚಾರ್ಜ್ ನಾಗ ಇರ್ತದೆ? ನೆಗೆಟಿವ್ ಚಾರ್ಜ್ ನಾಗ. ಆ ಒಂದು ಆಧಾರದ ಮೇಲೆ ಇವುಗಳಿಗೆ ಕ್ಯಾಟ್ ಅಯಾನ್ ಮತ್ತು ಯಾನ್ ಅಯಾನ್ ಅನ್ನೋ ಹೆಸರನ್ನ ಕೊಡಲಾಯಿತು. ಇದು ಒಂದು. ಇನ್ನು ಸೆಕೆಂಡ್ ಪಾಯಿಂಟ್, ಇವುಗಳಿಗೆ ಇನ್ನೊಂದು ಹೆಸರು ಕೊಡ್ತೀವಿ ನಾವು, ಪ್ರತ್ಯಾಮ್ಲೀಯ ಅಯಾನುಗಳು ಅಂತ ಹೇಳಿ ಕರಿತೀವಿ. ಕ್ಯಾಟ್ ಅಯಾನ್ಸ್ಗಳಿಗೆ ಪ್ರತ್ಯಾಮ್ಲೀಯ ಅಯಾನ್ಸ್ಗಳು, ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಬೇಸಿಕ್ ರ್ಯಾಡಿಕಲ್ಸ್ ಅಂತ ಹೇಳಿ ಕರಿತೀವಿ. ಪ್ರತ್ಯಾಮ್ಲೀಯ ಅಯಾನುಗಳು ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಆ ರೀತಿ ಕರೆದ್ವಿ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕೆ ಅಂದ್ರೆ
ಈ ಅಯಾನ್ಸ್ಗಳು, ಈಗ ಉದಾಹರಣೆಗೆ ನಾನು ಸೋಡಿಯಂ ತಗೊಳ್ತೀನಿ ಅಂತ ಇಟ್ಕೋರಿ. ಈ ಸೋಡಿಯಂ ಅಯಾನ್ ಅನ್ನ ನಾನು ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ, ಆ ಸೋಡಿಯಂ ಆಟಮ್ ಆಗಿರ್ಬೋದು ಅಥವಾ ಅಯಾನ್ ಆಗಿರ್ಬೋದು, ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ ಇಲ್ಲಿ ನೀರಂದ್ರೆ ನಾನು ಯಾವ ರೀತಿ ಬರಿತೀನಿ, H+ ಮತ್ತು OH- ಅಂತ ಹೇಳಿ ಬರಿತೀನಿ. ಅಂದಾಗ ಈ Na+ ಅಯಾನ್ಸ್ಗಳು OH- ಅಯಾನ್ಸ್ ಜೊತೆ ಕಂಬೈನ್ಡ್ ಆಗುತ್ತವೆ, ಸಂಯೋಗಗೊಳ್ಳುತ್ತವೆ. ಸಂಯೋಗಗೊಂಡು ನನಗೇನ್ ಸಿಗುತ್ತೆ ಅಂದ್ರೆ NaOH ಅನ್ನೋ ಸಿಗುತ್ತೆ. ಇದನ್ನು ನಾನು ಏನಂತ ಕರಿತೀನಿ, ಬೇಸ್ ಅಥವಾ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀನಿ. ಏನಂತ ಕರಿತೀನಿ, ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀನಿ. ಆ ಕಾರಣಕ್ಕಾಗಿ ಇವುಗಳಿಗೆ ನಾವೇನಂತ ಕರಿತೀವಿ, ಪ್ರತ್ಯಾಮ್ಲೀಯ ಅಯಾನುಗಳು ಅಥವಾ ಬೇಸಿಕ್ ರಾಡಿಕಲ್ಸ್ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ದೇ ಪ್ರೊಡ್ಯೂಸಸ್, ಅವು ಏನ್ ಮಾಡುತ್ತವೆ, ಉತ್ಪತ್ತಿ ಮಾಡುತ್ತವೆ. ಏನು, ಬೇಸ್ಗಳನ್ನ, ಪ್ರತ್ಯಾಮ್ಲಗಳನ್ನ ಯಾವಾಗ ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ, ನೀರಿನಲ್ಲಿ ಹಾಕಿದಾಗ. ಅದೇ ತರ ಯಾನ್ ಅಯಾನ್ಸ್ಗಳನ್ನ ನಾವು ಆಸಿಡ್ ರಾಡಿಕಲ್ಸ್ ಅಂತನೂ ಕರಿತೀವಿ. ಏನಂತ ಕರಿತೀವಿ, ಆಸಿಡ್ ರಾಡಿಕಲ್ಸ್ ಅಂತನೂ ಕರಿತೀವಿ. ಯಾಕೆ ಆಸಿಡ್ ರಾಡಿಕಲ್ಸ್ ಅಂತ ಹೇಳಿ ಕರಿತೀವಿ? ಈಗ ಉದಾಹರಣೆಗೆ ನಾನು Cl- ತಗೊಳ್ತೀನಿ ನೋಡ್ರಿ, ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ. Cl- ಗೆ ನಾನು ಮತ್ತೆ ನೀರಿನಲ್ಲಿ ಹಾಕಿದಾಗ ಇದು ಮತ್ತೆ ನಾನು H+OH- ಬರಿತೀನಿ. ಅವಾಗ ಈ HCl ಜೊತೆ ಏನಾಗುತ್ತೆ, ಕಂಬೈನ್ಡ್ ಆಗುತ್ತೆ, ಸಂಯೋಗಗೊಳ್ಳುತ್ತೆ. ಗೊಂಡ ನಂತರ ಏನ್ ಸಿಗುತ್ತೆ ನಮಗೆ, HCl ಸಿಗುತ್ತೆ. HCl ಅಂದ್ರೆ ನಿಮ್ಗೆ ಗೊತ್ತಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ಏನ್ ಪ್ರೊಡ್ಯೂಸ್ ಮಾಡ್ತದೋ, ಆಮ್ಲಗಳನ್ನ ಪ್ರೊಡ್ಯೂಸ್ ಮಾಡ್ತು. ಅದಕ್ಕೆ ಇವುಗಳಿಗೆ ಆಮ್ಲೀಯ ಅಯಾನುಗಳು ಅಂತನೂ ನಾವು ಕರಿತೀವಿ. ಅಂದ್ರೆ ಆಮ್ಲ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಅಯಾನುಗಳು. ಇವು ಪ್ರತ್ಯಾಮ್ಲೀಯ ಗುಣಲಕ್ಷಣಗಳನ್ನ ಹೊಂದಿರುವಂತಹ ಅಯಾನುಗಳಂತ ಹೇಳಿ ನಾವು ಕರಿತೀವಿ. ಈ ರೀತಿ ಅವುಗಳಿಗೆ ನಾವು ಕ್ಯಾಟಯನ್ ಮತ್ತು ಯಾನಯನ್ ಅಂತ ಹೇಳಿ ಯಾಕೆ ಕರೆದ್ವಿ ಅನ್ನೋದನ್ನು ಐಡಿಯಾ ಬಂತು. ಯಾಕಂದ್ರೆ ಅವು ಯಾವ ಅಯಾನುಗಳು ಕ್ಯಾಥೋಡ್ ಕಡೆ ಹೋಗ್ತಾವ, ಅವು ಕ್ಯಾಟಯಾನ್ಸ್. ಯಾವ ಅಯಾನ್ಸ್ಗಳು ಆನೋಡ್ ಕಡೆ ಹೋಗ್ತಾವ, ಅವು ಯಾನಯಾನ್ಸ್. ಯಾನಯಾನ್ಸ್ಗಳು ಸಾಮಾನ್ಯವಾಗಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಯಾಕಂದ್ರೆ ಆನೋಡ್ ಪಾಸಿಟಿವ್ ಚಾರ್ಜ್. ಕ್ಯಾಟಯಾನ್ಸ್ಗಳು ಪಾಸಿಟಿವ್ ಚಾರ್ಜ್ ಇರ್ತಾವ, ಯಾಕಂದ್ರೆ ಅವು ಕ್ಯಾಥೋಡ್ ಕಡೆ ಹೋಗ್ತಾವ. ಕ್ಯಾಥೋಡ್ ಯಾವ ಚಾರ್ಜ್ ಇರುತ್ತೆ, ಮೈನಸ್, ನೆಗೆಟಿವ್ ಚಾರ್ಜ್. ನಂತರ ಇವುಗಳಿಗೆ ಬೇಸಿಕ್ ರಾಡಿಕಲ್ ಅಂತ ಹೇಳಿ ಕರೆದ್ರು. ಪ್ರತ್ಯಾಮ್ಲೀಯ ಗುಣಧರ್ಮ ಒಳಗೊಂಡಿರುವಂತ ಅಯಾನುಗಳು. ಯಾಕೆ, ಅವುಗಳನ್ನು ನಾವು ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ, ಹಾಕಿದಾಗ ಅವು ಪ್ರತ್ಯಾಮ್ಲಗಳನ್ನ ಕೊಡುತ್ತವೆ, ಬೇಸ್ಗಳನ್ನ ಕೊಡುತ್ತವೆ. ಉದಾಹರಣೆಗೆ ಸೋಡಿಯಂದು ಒಂದು ಉದಾಹರಣೆ ನಾನು ತಗೊಂಡೆ. ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಸಿಕ್ತು. ಅದೇ ತರ ಆಸಿಡ್ ರಾಡಿಕಲ್ಸ್ ಅಂತಲೂ ಕರಿತೀವಿ ನಾವು ಯಾನ್ ಅಯಾನ್ಸ್ಗಳಿಗೆ. ಯಾಕೆ ಆಸಿಡ್ ರಾಡಿಕಲ್ಸ್ ಅಂತ ಹೇಳಿ ಕರಿದ್ವಿ, ಯಾಕಂದ್ರೆ ಅವು ಆಸಿಡ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತವೆ, ಆಸಿಡ್ಗಳ ಗುಣಲಕ್ಷಣಗಳನ್ನ ಹೊಂದಿವೆ ಅಂದಾಗ. ಉದಾಹರಣೆಗೆ Cl- ಜೊತೆ ನಾನು H2O ಹಾಕಿದಾಗ H+ ಅಯಾನ್ಸ್ಗಳು Cl- ಜೊತೆ ವರ್ತನೆಗೊಂಡು ಏನ್ ಕೊಡುತ್ತವೆ, HCl ಕೊಡುತ್ತವೆ. ಸೊ ಈ ರೀತಿ ಅವುಗಳಿಗೆ ಡಿಫ್ರೆಂಟ್ ನೇಮ್ಸ್ಗಳು ಇದೆ. ಇದು ನಿಮಗೆ ನಾಲೆಜ್ ಇರಬೇಕು. ಓಕೆ, ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ಆಫ್ ಅಯಾನ್ಸ್ ಆಯಿತು. ನಿನ್ನೆ ನಾನು ಇನ್ನೊಂದು ಪಾಯಿಂಟ್ ಹೇಳಿದ್ದೇನೆ, ಬನ್ನಿ, ಮೋನೋವ್ಯಾಲೆಂಟ್, ಬೈವ್ಯಾಲೆಂಟ್, ಟ್ರೈವ್ಯಾಲೆಂಟ್, ಟೆಟ್ರಾವ್ಯಾಲೆಂಟ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಅಯಾನ್ಸ್ಗಳನ್ನ, ಅದು ಕ್ಯಾಟಯನ್ ಇರ್ಬೋದು, ಯಾನ್ ಅಯಾನ್ ಇರ್ಬೋದು, ಅವುಗಳನ್ನ ನಾವೇನ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಮೋನೋವ್ಯಾಲೆಂಟ್, ಬೈವ್ಯಾಲೆಂಟ್ ಅಥವಾ ಡೈವ್ಯಾಲೆಂಟ್ ಅಂತಲೂ ಕರಿತೀವಿ. ಟ್ರೈವ್ಯಾಲೆಂಟ್, ಟೆಟ್ರಾವ್ಯಾಲೆಂಟ್ ಅಂದಾಗ ಮೋನೋ ಅಂದ್ರೆ ಒಂದು, ಡೈ ಎರಡು, ಟ್ರೈ ಮೂರು, ಟೆಟ್ರಾ ನಾಲ್ಕು, ವ್ಯಾಲೆಂಟ್ ಅಂದ್ರೆ ವ್ಯಾಲೆನ್ಸಿ ಸಂಯೋಗ ಸಾಮರ್ಥ್ಯ. ಕೆಲವೊಂದು ಅಯಾನ್ಸ್ಗಳು ಒಂದು ಎಲೆಕ್ಟ್ರಾನ್ ಕೊಟ್ಟು ಸಂಯೋಗ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ರೆ ಮೋನೋವ್ಯಾಲೆಂಟ್ ಕ್ಯಾಟಯಾನ್ಸ್.
ಒಂದು ಎಲೆಕ್ಟ್ರಾನ್ ತಗೊಂಡು ಸಂಯೋಗ ಸಾಮರ್ಥ್ಯವನ್ನ ತೋರಿಸಿದ್ರೆ ಮೊನೊವ್ಯಾಲೆಂಟ್ ಯಾನ ಅಂದಾಗ ಎಲೆಕ್ಟ್ರಾನ್ ತಗೊಂಬೋರು ಯಾನಯನ್ಸ್ಗಳಾಗಿರ್ತಾರೆ, ಎಲೆಕ್ಟ್ರಾನ್ಸ್ ಕೊಡೋರು ಕ್ಯಾಟಯನ್ಸ್ಗಳಾಗಿರ್ತಾರೆ. ಅವರು ಒಂದು ಕೊಟ್ಟರು ಮೊನೊವ್ಯಾಲೆಂಟ್, ಎರಡು ಕೊಟ್ಟರು ಬೈವ್ಯಾಲೆಂಟ್, ಮೂರು ಕೊಟ್ಟರು ಟ್ರೈವ್ಯಾಲೆಂಟ್. ಈಗ ಉದಾಹರಣೆಗೆ ಅಲ್ಯೂಮಿನಿಯಂ ಅದ, ಅಲ್ಯೂಮಿನಿಯಂ 3 ಎಲೆಕ್ಟ್ರಾನ್ಗಳನ್ನ ಕೊಡುತ್ತೆ. ಹಾಗಾದ್ರೆ ಇದು ಯಾವ ಕ್ಯಾಟಗರಿನಾಗ ಬಂತು? ಟ್ರೈ ಕ್ಯಾಟಗರಿ. ಅದೇ ಸಲ್ಫೇಟ್ ಅನ್ನೋದು 2 ಎಲೆಕ್ಟ್ರಾನ್ಗಳನ್ನ ತಗೊಂಡಿರುತ್ತೆ, ಎದ್ರೊಳಗೆ ಬಂತು? ಬೈವ್ಯಾಲೆಂಟ್. ಸೊ ಈ ರೀತಿ ಮೊನೊವ್ಯಾಲೆಂಟ್, ಬೈವ್ಯಾಲೆಂಟ್, ಟ್ರೈವ್ಯಾಲೆಂಟ್ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಈಗ ನಾನು ನಿನ್ನೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಕೆಲವೊಂದು ಫಾರ್ಮುಲಾಗಳನ್ನು ತೋರಿಸಿದ್ದೆ, ಕೆಲವೊಂದು ಸಿಂಬಾಲ್ಸ್, ಮೊನೊವ್ಯಾಲೆಂಟ್ ಸ್ಪೀಸೀಸ್, ಬೈವ್ಯಾಲೆಂಟ್ ಸ್ಪೀಸೀಸ್, ಟ್ರೈವ್ಯಾಲೆಂಟ್ ಸ್ಪೀಸೀಸ್ಗಳ ಬಗ್ಗೆ ನಿಮ್ಗೆ ಹೇಳಿದ್ದೆ. ಇನ್ನೊಂದ್ಸಲ ಅದನ್ನು ನಾನು ಬ್ರೀಫ್ ಆಗಿ ರೀಕಾಲ್ ಮಾಡಿ ಫಾರ್ಮುಲಾಗಳನ್ನು ಬರೆಯೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ರಿ. ಮೊದಲು ಕ್ಯಾಟ್ ಅಯಾನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಬಿಡೋಣ. ಇದರಲ್ಲಿ ಮೊನೊವ್ಯಾಲೆಂಟ್, ಮೊದಲನೇದ್ದು ಹೈಡ್ರೋಜನ್ H+, ಸೋಡಿಯಂ Na+, ಪೊಟ್ಯಾಷಿಯಂ K+, ಸೀಸಿಯಂ Cs+, ಅಮೋನಿಯಂ NH4+. ಈ ರೀತಿ ಸುಮಾರು ಅಯಾನ್ಸ್ಗಳನ್ನು ನಮಗೆ ಸಿಗುತ್ತಾ ಹೋಗುತ್ತವೆ. ಅದೇ ತರ ಬೈವ್ಯಾಲೆಂಟ್ ನೋಡ್ರಿ, ಕ್ಯಾಲ್ಸಿಯಂ Ca2+, ಬೇರಿಯಂ Ba2+, ಫೆರಸ್ Fe2+, ಮ್ಯಾಗ್ನೀಷಿಯಂ Mg2+, ಮ್ಯಾಂಗನಸ್ Mn2+, ಇವು ಬೈವ್ಯಾಲೆಂಟ್. ಓಕೆ, ಇನ್ನ ಕ್ಯೂಪ್ರಸ್ ಅಂತೇಳಿ ಬರುತ್ತೆ, ಅದನ್ನ Cu+1 ಅಂತೇಳಿ ಬರಿತೀವಿ. ಕ್ಯೂಪ್ರಿಕ್ ಅಂತೇಳಿ ಬರೆದ್ವಿ, Cu2+ ಬರುತ್ತೆ. ಇನ್ನ ಟ್ರೈವ್ಯಾಲೆಂಟ್ ನಲ್ಲಿ ನಾವು ನೋಡಿದಾಗ ಫೆರಿಕ್ Fe3+, ಫೆರಿಕ್. ಅದೇ ಥರ ಅಲ್ಯೂಮಿನಿಯಂ Al3+. ಇಲ್ಲಿ ಒಂದು ಗಮನೀಯ ಅಂಶ ಏನಪ್ಪಾ ಅಂದ್ರೆ, ಹ್ಯಾಂಗ್ ವೇಲೆನ್ಸಿ ಕನ್ಸೆಪ್ಟ್ ಹೆಚ್ಚಿಗಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಗಳನ್ನ ಕೊಡೋ ಟೆಂಡೆನ್ಸಿ ಹೆಚ್ಚಿಗಾಗ್ತಾ ಹೋಗುತ್ತೆ, ಅಯಾನ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ರಿ. ಯಾಕಾಗತ್ತೆ ಅಂದ್ರೆ, ಯಾವುದೇ ಒಂದು ಆಟಮ್ ತನ್ನ ಕಡೆಯಿಂದ 1 ಕೊಡಬಹುದು, 2 ಕೊಡಬಹುದು, ಆದರೆ 3, 4, 5 ಕೊಡುವಂತ ಸಾಮರ್ಥ್ಯ ಇದ್ರೂ ಸಹಿತ ಆಟಮ್ ಪರ್ಮಿಟ್ ಮಾಡೋದಿಲ್ಲ, ಅದಕ್ಕೆ ಚಾನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ಆಟಮ್ ತನ್ನಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನು ಅಷ್ಟು ಬೇಗನೆ ಬಿಟ್ಟು ಕೊಡೋದಿಲ್ಲ.
ನೋ ಡೌಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ಹೊಂದಬೇಕು. ಆದರೆ ಹೆಂಗೆ ಎಲೆಕ್ಟ್ರಾನ್ಗಳು ಹೋಗುತ್ತವೆ ಹಾಗಾಗಿ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಿಗಾಗೋದ್ರಿಂದ ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚುತ್ತಾ ಹೋಗುತ್ತೆ. ಈ ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚಿಗಾಗೋದ್ರಿಂದ ಅದು ಏನು ಮಾಡುತ್ತೆ ಅಂದರೆ ಆ ಕಡೆಗಿರುವಂಥ ಎಲೆಕ್ಟ್ರಾನ್ಗಳನ್ನ ಇನ್ನೂ ಟೈಟ್ ಆಗಿ ಬಾಂಡ್ ಮಾಡ್ಕೊಳ್ತಾ ಹೋಗುತ್ತೆ. ಈ ರೀತಿ ಎಲೆಕ್ಟ್ರಾನ್ಗಳನ್ನು ಕೊಡುವಂತಹ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ನಂಬರ್ಸ್ ಹೆಚ್ಚಿಗಾದಂಗ ವ್ಯಾಲೆನ್ಸಿ ಕಾನ್ಸೆಪ್ಟ್ ಹೆಚ್ಚಿಗಾದಂಗ ನಂಬರ್ ಆಫ್ ಅಯಾನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಇದು ಪಾಸಿಟಿವ್ನಾಗ ಯಾಕಾಗುತ್ತೆ? ಹೆಂಗೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನ್ಯೂಕ್ಲಿಯಸ್ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ಗಳ ನಡುವೆ ಬಂಧ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ನಲ್ಲೂ ಸಹಿತ ಹೆಂಗೆ ವ್ಯಾಲೆನ್ಸಿ ಹೆಚ್ಚಿಗಾಗ್ತಾ ಹೋಗುತ್ತೆ ಹಾಗಾಗಿ ಅಲ್ಲಿನೂ ಸಹಿತ ನಂಬರ್ ಆಫ್ ಅಯಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಾಗುತ್ತೆ? ಅಲ್ಲಿನೂ ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೆ. ಒಂದು ಎಲೆಕ್ಟ್ರಾನ್ ಬಂದು ಮೊದಲು ಕೂಡಬಹುದು, ಎರಡನೇ ಎಲೆಕ್ಟ್ರಾನ್ ಬಂದು ಕೂಡ ಮುಂದೆ ಈ ಎಲೆಕ್ಟ್ರಾನ್ಗಳ ಮಧ್ಯೆ ಏನು ಶುರು ಆಗುತ್ತೆ? ರಿಪಲ್ಷನ್ ಶುರು ಆಗುತ್ತೆ. ಯಾಕಂದ್ರೆ ಇದನ್ನು ನೆಗೆಟಿವ್ ಚಾರ್ಜ್, ಅದನ್ನು ನೆಗೆಟಿವ್ ಚಾರ್ಜ್ ಪರ್ಮಿಟ್ ಮಾಡೋದಿಲ್ಲ. ಸೊ ಹೀಗಾಗಿ ಒಂದು ಆಟಮ್ ಒಂದು ಎಲೆಕ್ಟ್ರಾನ್ ಅನ್ನು ತಗೋಬಹುದು, ಎರಡು ಎಲೆಕ್ಟ್ರಾನ್ ಅನ್ನು ತಗೋಬಹುದು, 3, 4, 5 ತಗೊಳ್ಳುವಂತ ಸಾಮರ್ಥ್ಯ ಇದ್ರೂ ಸಹಿತ ಅಲ್ಲಿ ಎಲೆಕ್ಟ್ರಾನ್ಗಳು ಏನಾಗೋದಿಲ್ಲ, ಪರ್ಮಿಟ್ ಮಾಡೋದಿಲ್ಲ. ಎಲೆಕ್ಟ್ರಾನ್ ರಿಪಲ್ಷನ್ ಇರೋದ್ರಿಂದ ಎಲೆಕ್ಟ್ರಾನ್ಗಳು ಕೂಡೋದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ವ್ಯಾಲೆನ್ಸಿ ಕಾನ್ಸೆಪ್ಟ್ ಹೆಚ್ಚಿಗಾದಂಗ ನಂಬರ್ ಆಫ್ ಅಯಾನ್ಸ್ಗಳು ಕುಗ್ಗುತ್ತಾ ಹೋಗುತ್ತವೆ, ಕಡಿಮೆ ಆಗ್ತಾ ಹೋಗುತ್ತವೆ. ಓಕೆ, ಸೊ ಇದು ಯಾವ್ದಾಯ್ತು? ಕ್ಯಾಟ್ ಅಯಾನ್ಸ್ಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ಯಾನ್ ಅಯಾನ್ಸ್ಗಳ ಬಗ್ಗೆ ನೋಡ್ಬಿಡೋಣ. ಕ್ಯಾನ್ ಅಯಾನ್ಸ್ ನಲ್ಲಿ ನೋಡೋಣ. ಮತ್ತೆ ಅಲ್ಲಿ ಮೋನೋವ್ಯಾಲೆಂಟ್, ಬೈವ್ಯಾಲೆಂಟ್, ಟ್ರೈವ್ಯಾಲೆಂಟ್ ಬರ್ತವೆ, ಟೆಟ್ರಾವ್ಯಾಲೆಂಟ್ ಬರ್ತವೆ. ಮೋನೋವ್ಯಾಲೆಂಟ್ ನೋಡ್ರಿ, ಕ್ಲೋರೈಡ್ Cl minus, bromide Br minus, then hydride H minus 1, iodide I minus 1, nitrate NO3 minus 1, nitride NO2 minus 1, bicarbonate. ನಾನು ಈಗಾಗಲೇ ಹೇಳಿದೆ ಮೋನೋವ್ಯಾಲೆನ್ಸಿ ಸಂಖ್ಯೆ ಯಾವಾಗಲೂ ಹೆಚ್ಚಿಗಿರುತ್ತೆ. ಅಸಿಟೇಟ್ CH3COO minus 1. ಓಕೆ, ಇದು ಮೋನೋವ್ಯಾಲೆಂಟ್ ಆಯ್ತು. ಅಯಾನ್ಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ನೋಡ್ರಿ. ಬೈವ್ಯಾಲೆಂಟ್ ನಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಡ್ತಾವ. ಬೈವ್ಯಾಲೆಂಟ್ ನಲ್ಲಿ ಸಲ್ಫೇಟ್ SO4 minus 2, ಸಲ್ಫೈಡ್ SO3 minus 2, ಸಲ್ಫೈಡ್ ನೋಡ್ರಿ, ಹೆಸರುಗಳ ನೋಡ್ರಿ, ಇದು ಸಲ್ಫೈಡ್, ಇದು ಸಲ್ಫೇಟ್, ಇದು ಸಲ್ಫೈಡ್, S minus 2 ಆಯ್ತು. ಅದೇ ತರ ಕಾರ್ಬೋನೇಟ್ CO3 minus 2, ಕಾರ್ಬೋನೇಟ್. ಅದೇ ತರ ಟ್ರೈವ್ಯಾಲೆಂಟ್ ನೋಡ್ರಿ, ಫಾಸ್ಫೇಟ್ ಬೋರೇಟ್ BO3 minus, ಬೋರೇಟ್. ಓಕೆ, ಸೊ ಅಂದಾಗ ಹೆಂಗೆ ಅಯಾನ್ಸ್ಗಳ ಸಂಖ್ಯೆ, ವ್ಯಾಲೆನ್ಸಿ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಅಯಾನ್ಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಎಲೆಕ್ಟ್ರಾನ್ ರಿಪಲ್ಷನ್ ಇರೋದ್ರಿಂದ ಅದನ್ನ ಎಂಟರ್ಟೈನ್ ಮಾಡೋದಿಲ್ಲ. ಈಗ ಇನ್ನೊಂದು ಫ್ಲೋರೈಡ್ ಅಂತೇಳಿ ಬರುತ್ತೆ.
F minus 1. ಸೊ ಇವಾಗ ನಾವು ಏನು ನೋಡಿದ್ವಿ, ಮೋನೋವೆಲೆಂಟ್, ಬೈವೆಲೆಂಟ್, ಟ್ರೈವೆಲೆಂಟ್, ಟೆಟ್ರಾವೆಲೆಂಟ್, ಪೆಂಟಾವೆಲೆಂಟ್, ಈ ರೀತಿ ಸಾಕಷ್ಟು ಟೈಪ್ಸ್ಗಳು ಬರ್ತವೆ. ಅದು ಕ್ಯಾಟಯನ್ಸ್ ನಲ್ಲೂ ಬರುತ್ತೆ, ಯಾನಯನ್ಸ್ ನಲ್ಲೂ ಬರುತ್ತೆ. ಈ ಕನ್ಸೆಪ್ಟ್ ನಿಮಗೆ ಗೊತ್ತಿತ್ತು, ಅವುಗಳ ಹೆಸರು ನಿಮಗೆ ಗೊತ್ತಿತ್ತು, ಅವುಗಳ ಮೇಲಿರುವಂತ ಚಾರ್ಜ್ ನಿಮಗೆ ಗೊತ್ತಿತ್ತು, ಫಾರ್ಮುಲಾ ಬರೆಯೋದು ಬಹಳ ಬಹಳ ಸುಲಭ. ಆಮೇಲೆ ಒಂದು ನೆನ್ಪಿಟ್ಕೊಳ್ರಿ, ಇದು -2, ಇದು -1 ಏನ್ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರಾನ್ ತಗೊಂಡಿರುವಂತ ಸಂಬಂಧವನ್ನ ಇಂಡಿಕೇಟ್ ಮಾಡುತ್ತೆ. ಪ್ಲಸ್ ಎಲೆಕ್ಟ್ರಾನ್ ತಗೊಂಬದಾಗ್ಲಿ ಎಲೆಕ್ಟ್ರಾನ್ ಕೊಡೋದಾಗ್ಲಿ ಕಾರಣ ಏನು, ns2 np6 ಕಾನ್ಫಿಗರೇಷನ್ ಅನ್ನ ಹೊಂದುವಂತದ್ದು. ಅದಕ್ಕೆ ಎಲ್ಲ ಎಲಿಮೆಂಟ್ಸ್ಗಳು ಒದ್ದಾಡ್ತಾ ಹೋಗ್ತಾ ಇರ್ತವೆ, ಸಂಯೋಗಗೊಳ್ಳಿಕ್ಕೆ ಪ್ರಾರಂಭ ಮಾಡುತ್ತವೆ. ಓಕೆ, ಇವಾಗ ನಾವು ಫಾರ್ಮುಲಾನ ಬರೆಯೋದು ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ಫಾರ್ಮುಲಾ ಬರೆಯೋದು. ಫಸ್ಟ್ ಸೋಡಿಯಂ ಫಾಸ್ಫೇಟ್, ಸೋಡಿಯಂ ಫಾಸ್ಫೇಟ್ ಫಾರ್ಮುಲಾ ನೋಡೋಣ. ಸೋಡಿಯಂ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ Na+1. ಫಾಸ್ಫೇಟ್ ಅಂತ ಫಾರ್ಮುಲಾ ನಿಮಗೆ ಗೊತ್ತಿದೆ PO4-3 ಅಥವಾ 3- ಅಂತ ಹೇಳಿ ಬರೀ. ಆಕ್ಸಿಡೇಷನ್ ಸ್ಟೇಟ್ ಹೇಳ ಮುಂದಾಗ ಮತ್ತು ವ್ಯಾಲೆನ್ಸಿ ಹೇಳ ಮುಂದಾಗ ಈ ರೀತಿ ಡಿಫರೆನ್ಸ್ ಗಳನ್ನ ನಾವು ನೋಡ್ತೀವಿ. -3 3- ಅಂತೇಳಿ. ಎಕ್ಸ್ಚೇಂಜ್ ದ ವ್ಯಾಲೆನ್ಸೀಸ್, ನಾಟ್ ದ ಚಾರ್ಜ್. ಚಾರ್ಜ್ ಅಲ್ಲ, ಕೇವಲ ವ್ಯಾಲೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಇದು 1, ಇದು ಇಲ್ಲಿ +1 ಅದ, ಇಲ್ಲಿ -3 ಅದ. ಯಾವಾಗಲೂ ಇದು 3 ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ 3 ಸೋಡಿಯಂ ಆಟಮ್ಸ್ಗಳು, 3 ಸೋಡಿಯಂ ಆಟಮ್ಸ್ಗಳು ಬೇಕು ಒಂದು ಫಾಸ್ಫೇಟ್ ಜೊತೆ ಬಾಂಡ್ ಆಗಬೇಕಾದ್ರೆ. ಯಾಕಂದ್ರೆ ಫಾಸ್ಫೇಟಿಗೆ ಎಲೆಕ್ಟ್ರಾನ್ಗಳು ಬೇಕಾಗಿರೋದು 3, ಸೋಡಿಯಂ ಕೊಡುವಂತ ಕೆಪಾಸಿಟಿ ಎಷ್ಟು, 1. ಅಂತ 3 ಸೋಡಿಯಂ ಅಯಾನ್ಸ್ಗಳು, 3 ಸೋಡಿಯಂ ಆಟಮ್ಸ್ಗಳು ಫಾಸ್ಫೇಟ್ ಅನ್ನೋ ಒಂದು ಗ್ರೂಪ್ ಜೊತೆ ಸಂಯೋಗಗೊಳ್ತಾವ. ಇವು 3 ಸೋಡಿಯಂ ಅನ್ರಿ, ಇದು ಒಂದು ಫಾಸ್ಫೇಟ್, ಈ ರೀತಿ ಬಾಂಡ್ ಆಗಿರುತ್ತೆ. ಓಕೆ, ಸೊ ಅಂದಾಗ ಆಮೇಲೆ ಎರಡನೇ ಪಾಯಿಂಟ್ ನೋಡ್ರಿ, 3 × +1 ಇದು +3 ಆಯಿತು, 3 × 1 -3 ಆಯಿತು, -3 × 1 -3. ಸೊ ಸಮ್ ಯಾವಾಗಲೂ ಮಾಲಿಕ್ಯೂಲ್ ನಲ್ಲಿ ಏನಾಗಿರ್ಬೇಕು, 0 ಇರಬೇಕು. ಸಮ್ ಆಫ್ ದ ಚಾರ್ಜಸ್ ಇನ್ ಎ ಮಾಲಿಕ್ಯೂಲ್ ಈಸ್ ಈಕ್ವಲ್ಸ್ ಟು ಆಲ್ವೇಸ್ 0 ಆಗಬೇಕು, ಅದು ಗಮನದಲ್ಲಿರಬೇಕು. ಅದರ ಬೇಸಿಸ್ ಮೇಲೇನೆ ನಾವು ಫಾರ್ಮುಲಾನ ಪ್ರೆಸೆಂಟ್ ಮಾಡೋದು. ಅಂದಾಗ ಟೋಟಲ್ ಫಾರ್ಮುಲಾ ಏನೈತಿ ಈಗ, Na3PO4 is the formula. ಇದು ಒಂದು ಎಕ್ಸಾಂಪಲ್. ಇವಾಗ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನೋ ಫಾರ್ಮುಲಾನ ನೋಡೋಣ. ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನೋ ಫಾರ್ಮುಲಾನ ನೋಡೋಣ. ಕ್ಯಾಲ್ಸಿಯಂ Ca2+ ನೈಟ್ರೇಟ್ NO3 -1. ಹಾಗಾದ್ರೆ ಮತ್ತೇನ್ ಮಾಡ್ಬೇಕು ನೀವೀಗ, ಎಕ್ಸ್ಚೇಂಜ್ ದ ವ್ಯಾಲೆನ್ಸೀಸ್. Ca ಎಷ್ಟು ಟೈಮ್ಸ್, 1 ಟೈಮ್, NO3 2 ಟೈಮ್ಸ್. ಇಲ್ಲಿ +2, ಇಲ್ಲಿ -1. 2 × 1 +2, 2 × -1 -2 is equals to 0 ಆಯ್ತು ನೋಡ್ರಿ ಮತ್ತೆ. ಹಾಗಾದ್ರೆ ಫಾರ್ಮುಲಾ ಏನಾಯ್ತು, CaNO3 taken twice, that is the formula. ಫಾರ್ಮುಲಾ ಬರೆಯ ಮುಂದಾಗ ಒಂದು ಗಮನದಲ್ಲಿಡಬೇಕು, ನಾವು ಸ್ಟೈಲಿಶ್ ರೂಪದಲ್ಲಿ ಬರೀಬಾರದು. ಹೇಗೆ, ಇದು ಅಲ್ಲ, ದಿಸ್ ಇಸ್ ನಾಟ್ ದ ಪ್ರೆಸೆಂಟೇಶನ್. ಇನ್ನ ಇದೂ ಅಲ್ಲ, ಇದೂ ಅಲ್ಲ. ಇವೆಲ್ಲ ರಾಂಗ್ ಪ್ರೆಸೆಂಟೇಷನ್ಸ್. ಆಕ್ಚುಲಿ
ಕ್ಯಾಲ್ಸಿಯಂ ಅದರದ್ದು ಸಿಂಬಲ್ ಅನ್ನ ನಿಮಗೆ ಗೊತ್ತಿರಬೇಕು. ಸಿ ಕ್ಯಾಪಿಟಲ್ ಇರುತ್ತೆ, ಎ ಸ್ಮಾಲ್ ಇದೆ. ಇಲ್ಲಿ ನೈಟ್ರೋಜನ್ ಇದೆ. ನೈಟ್ರೋಜನ್ ಯಾವಾಗಲೂ ಈ ಲೈನ್ ನಾಗ ಬರಬೇಕು. ಆಕ್ಸಿಜನ್ ಅದೇ ಲೈನ್ ನಾಗ ಬರಬೇಕು. 3 ಟೈಮ್ಸ್ ಇದೆ. ಇದನ್ನ ಬ್ರಾಕೆಟ್ ನಾಗ ಹಾಕಬೇಕು. ಟೇಕನ್ ಟ್ವೈಸ್. ಅಂದ್ರೆ ಇಲ್ಲಿ ಮುಖ್ಯವಾದ ಗಮನೀಯ ಅಂಶ ಏನಪ್ಪಾ ಅಂದ್ರೆ ನೀವು ಆಟಮ್ಸ್ ಗಳನ್ನ ಬರೆ ಮುಂದಾಗ ಈ ರೀತಿ ಆಗಬಾರದು. ಇದು ಅಭಾಸ ಆಗುತ್ತೆ. ಇದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ. ಫಸ್ಟ್ ಅಬ್ಸರ್ವೇಷನ್ ಅವನು ಇದೇ ಮಾಡ್ತಾನೆ. ಸೊ ಹೀಗಾಗಿ ಪ್ರೆಸೆಂಟೇಷನ್ ಮಾಡೋ ಮುಂದಾಗ ಆಟಮ್ಸ್ ಗಳಿಗೆ ಈಕ್ವಲಿ ಇಂಪಾರ್ಟೆನ್ಸ್ ಕೊಡಬೇಕು. ಓಕೆ. ಸೊ ಹಾಗಾಗಿ ಕೆಲವರು ಫೆರಸ್ ಸಲ್ಫೇಟ್ ಅಂದ್ರೆ ಈ ರೀತಿ ಬರೀತಾರೆ. ಇದು ಅಲ್ಲ. ಫೆರಸ್ ಸಲ್ಫೇಟ್ ನೀವು ಯಾವಾಗ ಬರಿಬೇಕಾದ್ರೂ FeSO4 ಈ ರೀತಿನೇ ಪ್ರೆಸೆಂಟ್ ಮಾಡಬೇಕು. ದಟ್ ಇಸ್ ದ ವೇ. ಓಕೆ. ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋಣ. ಓಕೆ. ಮ್ಯಾಗ್ನೀಷಿಯಂ ಫಾಸ್ಫೇಟ್. ಮ್ಯಾಗ್ನೀಷಿಯಂ ಫಾಸ್ಫೇಟ್. ಮ್ಯಾಗ್ನೀಷಿಯಂ Mg ಮೇಲೆ +2, ಫಾಸ್ಫೇಟ್ PO4 -3. ನೋಡಿ Mg2+ ಇದು -3 ಇದೆ. ಹಾಗಾದಾಗ ಫಾರ್ಮುಲಾ ಎಕ್ಸ್ಚೇಂಜ್ ದ ವ್ಯಾಲೆನ್ಸೀಸ್. Mg ಎಷ್ಟು ಟೈಮ್ಸ್ ತಗೋಬೇಕು? 3 ಟೈಮ್ಸ್ ತಗೋರಿ. ಫಾಸ್ಫೇಟ್ 2 ಟೈಮ್ಸ್ ತಗೋರಿ. ಅಂದಾಗ ಫಾರ್ಮುಲಾ ಏನಾಯ್ತು ನೋಡ್ರಿ. Mg3 PO4 taken twice. ಇವಾಗ ಇದು +2 ಅಂತ ಹೇಳಿದ್ದೆ. +2 × 3 +6 ಆಯ್ತು. ಇದು -3 ಅಂತ ಹೇಳಿದ್ದೆ. -3 × 2 -6. So +6 -6 = 0. So that is how to write the formula. ಈಗ ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಲಾಸ್ಟ್ ಹೈಡ್ರೋಜನ್ ಸಲ್ಫೇಟ್. ಹೈಡ್ರೋಜನ್ ಸಲ್ಫೇಟ್. ಹೈಡ್ರೋಜನ್ H+, ಸಲ್ಫೇಟ್ SO4 -2 ಅಂದಾಗ ಎಕ್ಸ್ಚೇಂಜ್ ದ ವ್ಯಾಲೆನ್ಸೀಸ್. H 2 ಟೈಮ್ಸ್, SO4 1 time, H2 SO4. ಈಗ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಬರಿತೀನಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಒಂದನೇದ್ದು ನೋಡ್ರಿ, ತೆಗಿತೀನಿ ನೋಡ್ರಿ. ಇದು ಹೈಡ್ರೋಜನ್ ಕ್ಲೋರೈಡ್. ಬೇರಿಯಂ ಸಲ್ಫೇಟ್. सोडियम कार्बोनेट. मैग्नीशियम बाइकार्बोनेट. सोडियम एसिटेट. ಇದ್ರ ಬಗ್ಗೆ ನಾನು ನಾಳಿನ ಕ್ಲಾಸ್ನಲ್ಲಿ ಹೇಳಿರ್ತೀನಿ. ಬಟ್ ಪ್ರಯತ್ನ ಮಾಡ್ರಿ ನಾಳಿನ ಕ್ಲಾಸ್ನಲ್ಲಿ, ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇವತ್ತು ನೀವೇನು ನೋಡಿದ್ರಿ ಫಾರ್ಮುಲಾಗಳನ್ನು ಬರೆಯೋದು. ನಾಳೆ ಫಾರ್ಮುಲಾಗಳನ್ನು ಕೊಡ್ತೀನಿ, ಹೆಸರುಗಳನ್ನು ಬರೆಯೋದನ್ನು
ತಿಳ್ಕೊಳ್ಳೋಣ, ಪ್ಲಸ್ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ಗಳ ಬಗ್ಗೆನೂ ತಿಳ್ಕೊಳ್ಳೋಣ.